ಇವತ್ತು ನಮ್ಮ ಶಿರ್ಸಾಡ ಶ್ರೀಗಳು ಬಹಳ ವಿಶೇಷವಾದಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಇಂಡಿಯಲ್ಲಿ. ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಹೇಳಿದರು ನಮ್ಮ ಕುಲಕರ್ಣಿಯವರು. ಬಹಳಷ್ಟು ಸ್ವಾಮೀಜಿಗಳು ತಾವಾಯಿತು ತಮ್ಮ ಮಠ ಆಯಿತು ಅಂತ ಹೇಳಿಬಿಟ್ಟು ತಮ್ಮ ಕಾರ್ಯಗಳನ್ನು ಸೀಮಿತಗೊಳಿಸ್ತಾರೆ. ಕೆಲವೊಂದು ಸ್ವಾಮೀಜಿಗಳು ಸಮಾಜದ ಉದ್ಧಾರಕ್ಕೆ, ಬಡವರ ಉದ್ಧಾರಕ್ಕೆ ಹಲವಾರು ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೋತಾರೆ. ಬಹುಶಃ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವವರು ನಮ್ಮ ಮುರುಗೇಂದ್ರ ಶಿವಾಚಾರ್ಯ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಅವರು ಯುವಕರು, ಉತ್ಸಾಹಿಗಳು, ವಿದ್ಯಾವಂತರು, ಸುಮಾರು 16-20 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಉಪಸ್ಥಿತರಿರ್ತಾರೆ. ಅವರು ಹಾಕೊಳ್ಳುವಂತಹ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳು ಇರ್ತಾವ. ಇವತ್ತು ನೋಡ್ರಿ, ಇಂಡಿಯಲ್ಲಿ ಬೆಳಗ್ಗೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಕಳಕಳಿಗೇನು ಈ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡ್ಬೇಕಂತಂದ್ರೆ ಕಳಕಳಿ ಏನಪ್ಪಾ ಅಂತಂದ್ರ ಅವ್ರ ಹತ್ರ ಹಲವಾರು ಬಡ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಮಗೆ ಹಾಸ್ಟೆಲ್ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರ. ನಮ್ಮ ಹತ್ರ ಬರ್ತಾರ, ನಮ್ಮ ಮಕ್ಕಳಿಗೆ ಎಲ್ಲಾರ ಗೌರ್ಮೆಂಟ್ ಹಾಸ್ಟೆಲ್ ಕೊಡಿಸ್ರಿ, ಸೀಟ್ ಸಿಗಲಾಗ್ಯದ, ಹಿಂದುಳಿದ ವರ್ಗಗಳ ಹಾಸ್ಟೆಲ್ ಕೊಡಿಸ್ರಿ ಅಂತ ಹೇಳಿ ಅಲ್ಲೆಲ್ಲ ತುಂಬಿ ತುಳ್ಕೊಳಕತ್ತಾವ. ಅಲ್ಲಿ ಮೆರಿಟ್ ಮ್ಯಾಗ ತಗೋತಾರ. ಆ ಬಡ ಮಕ್ಕಳ ಒಂದು ಕಾಳಜಿಯಿಂದ ವಿಶೇಷವಾಗಿ ನಾನೇ ಯಾಕೆ ಮಾಡಬಾರ್ದು, ಜನರ ಸಹಯೋಗದೊಂದಿಗೆ ನಾನೇ ಯಾಕೆ ಆ ಕಾರ್ಯವನ್ನು ಮಾಡಬಾರ್ದು, ಬಡ ಮಕ್ಕಳಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಶೈಕ್ಷಣಿಕವಾಗಿ ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುವಂತ ಯೋಜನೆಯನ್ನು ನಾನು ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಅಷ್ಟೇ ಮಾಡಲಿಲ್ಲ ಅವರು. ಅದ್ರ ಜೊತೆ ಉಚಿತ ಅನ್ನ ಪ್ರಸಾದವನ್ನು ಮಾಡುವಂತಹ ಕಾರ್ಯವನ್ನು ಅವರು ಇಲ್ಲಿ ಹಮ್ಮಿಕೊಂಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥದ್ದು ಅಂತ ಹೇಳ್ಬಿಟ್ಟು ನನಗೆ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೋದಲೆಲ್ಲ ಹೇಳ್ತಾ ಇರ್ತೇನೆ, ಜಗತ್ತ ಯಾರನ್ನು ನೆನೆಸ್ತೈತಿ? ನೀವೆಲ್ಲ ಕೇಳಿದ್ರೆ ಜಗತ್ನಾಗ ನಾವು ಸಾವಿರಾರು ವರ್ಷಗಳಿಂದ ಯಾರನ್ನ ನೆನೆಸ್ತೀವಿ ಅಂತಂದ್ರ ನಾವು ಯಾರೋ ರಾಜರಾದಂಥವ್ರನ್ನ, ಮಹಾರಾಜರಾದಂಥವ್ರನ್ನ, ಸಾವಿರಾರು ಕೋಟಿ ಆಸ್ತಿಗಳಿಗೆ ಹೊಂದಿರುವಂಥವ್ರನ್ನ, ದೊಡ್ಡ ದೊಡ್ಡ ನೂರಾರು ಲಕ್ಷಾಂತರ ಕೋಟಿ ಇಂಡಸ್ಟ್ರಿಯಲ್ಲಿ ಹೊಂದಿರುವಂಥವ್ರನ್ನ, ಗೋಳಗುಮ್ಮಟ ಕಟ್ಟದವ್ರಂತವ್ರನ್ನ, ತಾಜ್ ಮಹಲ್ ಕಟ್ಟದವ್ರಂತವ್ರನ್ನ ನಾವು ಯಾರು ನೆನೆಸಂಗಿಲ್ಲ, ಯಾರನ್ನು ಪೂಜೆನೆ ಮಾಡಂಗಿಲ್ಲ. ನಾವು ಯಾರೂ ತಮ್ಮ ಇಡೀ ಜೀವನವನ್ನ ಸಮಾಜಕ್ಕೋಸ್ಕರ ಯಾರು ಮುಡಿಪಾಗಿಟ್ಟಿದ್ದಾರೋ ಅವ್ರನ್ನ ನೆನೆಸ್ತೀವಿ ನಾವು. ಮಹಾನ್ ಸಂತರು ಇರಬಹುದು, ಸ್ವಾಮಿ ವಿವೇಕಾನಂದರಂತ ಮಹಾನ್ ಸಂತರು ಇರಬಹುದು, ದೊಡ್ಡ ದೊಡ್ಡ ರಾಜಕಾರಣಿಗಳಿರಬಹುದು. ತಮ್ಮ ಮನೆ, ಮಠ, ಹೆಂಡ್ರು, ಮಕ್ಕಳು ಯಾವುದ್ರ ಮ್ಯಾಗೂ ಆಸೆ ಇಲ್ಲದೆ ಯಾರು ಸಂಪೂರ್ಣ ಜೀವನವನ್ನ ಸಮಾಜಕ್ಕೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ ಮುಡಿಪಾಗಿರ್ತಾರೋ ಅಂಥವ್ರನ್ನ ನಾವು ನೆನೆಸ್ತೀವಿ, ಅಂಥವ್ರನ್ನ ಪೂಜೆ ಮಾಡ್ತೀವಿ, ಅಂಥವ್ರನ್ನ ಸ್ಟ್ಯಾಚ್ಯೂ ಮಾಡಿ ನಾವು ನಾವು ನೋಡ್ತಾ ಇರ್ತೀವಿ. ಯಾರು ತಗೊಂಡ್ರು ಹೋಗುವುದೇನೂ ಇಲ್ಲ, ಎಲ್ಲರೂ ಕೊನೆಗೆ ಹೋದ್ರೆ ಇಲ್ಲೇ ಬಿಟ್ಟು ಹೋಗುದೈತಿ. ಆದ್ರೆ ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅದು ಬಹಳ ಮುಖ್ಯ ಆಗ್ತದ. ಅಂತಹ ವಿರಳ ವ್ಯಕ್ತಿತ್ವಗಳಲ್ಲಿ ನಮ್ಮ ಪೂಜ್ಯ ಶಿರಸಾಡದ ಶ್ರೀಮಠದ ಮುರುಗೇಂದ್ರ ಮಹಾಶಿವಾಚಾರ್ಯರು ಒಬ್ಬರು ಅಂತ ಹೇಳಬೇಕು. ನನಗೆ ಬಹಳ ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನಾವು ಹಲವಾರು ರಾಜಕಾರಣಿಗಳನ್ನು ನೋಡ್ತೀವಿ. ಇವತ್ತು 10, 20, 30 ವರ್ಷಗಳಿಂದ ರಾಜಕಾರಣ ಮಾಡ್ತಿರ್ತಾರೆ. ಬರೇ ತಮ್ಮ ಮನೆ ತುಂಬ್ಕೋತಾರ, ಜನರನ್ನು ಹಂಗೆ ಕಷ್ಟದಲ್ಲಿ ಅಲ್ಲೇ ಇಡ್ತಾರ. ಅವ್ರು ಮಾತ್ರ ಶ್ರೀಮಂತರಾಗಿರ್ತಾರ, ಜನರುಗಳನ್ನ ಕೆಟ್ಟ ವ್ಯವಸ್ಥೆಯಲ್ಲಿ ಬಿಟ್ಟಿರ್ತಾರ. ಅದೇ ರೀತಿ ರಾಜ್ಯದ ಅತ್ಯಂತ ವಿರಳ ರಾಜಕಾರಣಿಗಳಲ್ಲಿ ಸಮಾಜಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹೊಂದಿರುವಂತಹ, ನೀವು ನೋಡ್ರಿ ಅವ್ರು ಮಾಡಿರುವಂತಹ ಕಾರ್ಯಗಳು ಎಂಥವದವಪ್ಪ ಅಂತಂದ್ರ, ಶಿಕ್ಷಣ ಸಂಸ್ಥೆಗಳು ಎಷ್ಟೋ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವ್ರ ಹೆಸರು ನಿಮ್ಗೆಲ್ಲ ಗೊತ್ತಿಲ್ಲ, ಯಾರು ಹೇಳಲಿಕ್ಕೆ ಮುಂದೆ ಹೊಂಟೀನಿ ಅಂತ ಹೇಳ್ಬಿಟ್ಟು. ರಾಜ್ಯದಲ್ಲಿ ಕೆಲವು ಗೋಶಾಲೆಗಳದಾವ.
ಗೋಶಾಲೆ ಸಾಕೋದಂದ್ರೆ ನಮ್ಮ ಮನ್ಯಾಗ ಒಂದು ಎಮ್ಮೆ ಎರಡು ಎತ್ತ ಸಾಕದೆ ಕುರಿ ಕೋಣ ಬೀಳ್ತಾವ ನಮಗ. ಸಾವಿರಾರು ದೇಶೀಯ ತಳಿ ಹಸುಗಳನ್ನ ಸಾಕ್ಯಾರ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು. ಶಿಕ್ಷಣ ಸಂಸ್ಥೆಗಳು, ಗೋಶಾಲೆಗಳು, ಆಸ್ಪತ್ರೆ, ಸಹಕಾರಿ ಬ್ಯಾಂಕ್ಗಳು. ನಾನು ಹೋದ ತಿಂಗಳ ಗೌಡ್ರ ಜೊತೆ ಪ್ರವಾಸದಲ್ಲಿದ್ದೆ. ಕರ್ನಾಟಕ ರಾಜ್ಯೋತ್ಸವದ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗೋವಾದಲ್ಲಿ. ಗೋವಾ ಕನ್ನಡಿಗರ ಸಂಘದ ವತಿಯಿಂದ ಸುಮಾರು ಒಂದು 10,000 ಜನ. ಗೋವಾದಲ್ಲಿ ಜನನೇ ಸೇರಂಗಿಲ್ಲ. ಫಸ್ಟ್ ಆಫ್ ಆಲ್ ಕನ್ನಡಿಗರು ಸೇರ್ಬೇಕು. 10,000 ಜನ ಸೇರಿದ್ರೆ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಲಿಲ್ಲ. ನನಗೆ ಬಹಳ ವಿಚಿತ್ರ ಅನಿಸ್ತು. ಗೋವಾದಾಗ 5,000 ವೋಟ್ ತಗೊಂಡು MLA ಆಗ್ತಾನೆ. ಅಂತ ಇನ್ನೊಂದು ರಾಜ್ಯದಲ್ಲಿ ನಮ್ಮ ಬಸವನಗೌಡರು ಹೋದಾಗ 10-12,000 ಜನ ಸೇರಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಅವ್ರ ಜೊತೆ ಹೋದಾಗ ಮುಂದೆ ಹೈದರಾಬಾದಕ್ಕೆ ನಾವು ಅವರು ಬಂದು ಚಿಂಚೋಳಿ ಒಳಗೆ 2 ದಿನ 3 ದಿನ ಉಳ್ಕೊಂಡಿದ್ದೆ ಅವ್ರ ಫ್ಯಾಕ್ಟ್ರಿ ಒಳಗೆ. ನಾನು ಅದು ಎಂಥ ಅದ್ಭುತವಾದಂತ ಫ್ಯಾಕ್ಟ್ರಿ ಕಟ್ಟಾರಪ್ಪ ಅಂತಂದ್ರ, ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಇಡೀ ಕರ್ನಾಟಕದಲ್ಲಿ ಅಂತ ಫ್ಯಾಕ್ಟ್ರಿ ಯಾವುದು ಇಲ್ಲ. ಅಷ್ಟೊಂದು ಕೆಪಾಸಿಟಿ ಇರುವಂತಹ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಹೇಗೆ ಅಂದ್ರೆ ನಮ್ಮ ಕಡೆ 2 ರಿಂದ 3 ವರ್ಷ ನಡೀತಾವ. 2 ರಿಂದ 3 ತಿಂಗಳು ನಡೀತಾವ ಫ್ಯಾಕ್ಟ್ರಿ. ಕಬ್ಬಿನ ಸೀಸನ್ ಇದ್ದಾಗ ಅವ್ರ ಫ್ಯಾಕ್ಟ್ರಿ 12 ತಿಂಗಳು ನಡೀತದ. ಯಾಕ್ರಿ ನೋಡ್ರಿ ಇಷ್ಟೊಂದು ದೊಡ್ಡ ಅಪಾಟವಾದಂತ ಇನ್ವೆಸ್ಟ್ಮೆಂಟ್ ತಗೊಳ್ಳುವಂತ ರಿಸ್ಕ್ ನೀವು ತಗೊಂಡ್ರಲ್ಲಪ್ಪ ಅಂತಂದ್ರ ರೈತರಿಗೆ 12 ತಿಂಗಳು ಉಪಯೋಗ ಆಗಬೇಕಲ್ಲ. ಕಬ್ಬಂತರೂ 12 ತಿಂಗಳು ಬರಂಗಿಲ್ಲ. ರೈತರ ಮೆಕ್ಕೆಜೋಳ, ರೈತರು ಸಿಗುವಂತಹ ಭತ್ತ, ರೈತರಿಂದ ಬರುವಂತಹ ಕಬ್ಬ 12 ತಿಂಗಳಿಂದ ಹಿಡಿದು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಉದಾರವಾದಂತಹ ಮನೋಭಾವದಿಂದ ಅವರು ಬಹಳ ಹೆಮ್ಮೆಯಿಂದ ಹೇಳಿದ್ರು. ಬಹಳ ಸಂತೋಷ ಅನಿಸ್ತು. ರಾಜಕಾರಣಿಗಳು ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಗಿರಿಮ ಮಕ್ಕಳಿಗೆ ಆಗುವಷ್ಟು ಆಸ್ತಿ ಮಾಡ್ಕೊಂಡ್ಬಿಟ್ಟು ಜನರಿಗೆ ರೋಡ್ ಇರ್ಲಾರ್ದಂತ ಪರಿಸ್ಥಿತಿಗೆ ಓಡಿಸಾಡ್ತಾರೆ. ಆದ್ರೆ ತಾವು 100,000 ಕೋಟಿ ಮಾಡ್ಕೊಂಡಿರ್ತಾರೆ. ಬಹಳ ವಿರಳವಾದಂತಹ ರಾಜಕಾರಣಿಗಳು ಸಮಾಜಕ್ಕೆ, ಜನರಿಗೆ, ಬಡವರಿಗೆ ಅನುಕೂಲ ಆಗುವಂತಹ ಇಂತಹ ಸಮಾಜ ಮುಖ್ಯ ಉದ್ಯೋಗಗಳಾಗ್ಲಿ, ಸಂಘ ಸಂಸ್ಥೆಗಳನ್ನಾಗಲಿ ಕಟ್ತಾರಲ್ಲ, ಅವರು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನುವಂತ ಕಳಕಳಿಯಿಂದ ಮಾಡ್ತಾರೆ. ಬಹುಶಃ ಬಿಜಾಪುರ ಜಿಲ್ಲೆ ಪುಣ್ಯವಂತರ ಭೂಮಿ ಅಂತ ನಾನು ಹೇಳಲು ಬಯಸ್ತೀನಿ. ಎಂತೆಂಥ ಮಹಾನುಭಾವರನ್ನು ನಾವು ಪಡೆದೀವಿ. ಸಂಗನ ಬಸವ ಶಿವಯೋಗಿಗಳು, ಸಿದ್ದೇಶ್ವರ ಮಹಾಸ್ವಾಮಿಗಳು. ನಮ್ಮ ಜಿಲ್ಲೆಯನ್ನ ಇವತ್ತ ಇವ್ರನ್ನ ನೋಡಿ ಗುರುತಿಸ್ತದ. ಅಂತಹ ವಿರಳರ ಸಾಲಿಗೆ ನಮ್ಮ ಶಿರ್ಷಾಡ ಶ್ರೀಗಳು ಸೇರ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಾಭಾವನೆಯಿಂದ ಇವತ್ತು ಕೇಳ್ಕೊತೀನಿ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂದ್ರೆ ಹೆಂಗಾಗ್ಯದಪ್ಪ ಅಂತಂದ್ರೆ, ಮೊದಲು ಬಿಜಾಪುರ ಅಂದ್ರೆ ಗೋಳಗುಮ್ಮಟ ಅಂತಿದ್ರು. ಈ ಬಿಜಾಪುರ ಅಂದ್ರೆ ನಮ್ ರಾಜ್ಯದಾಗ 2 ಬಿಜಾಪುರ ಅದಾವ. ಅಲ್ಲಿ ಒಂದು ಕೋಲಾರ ಹತ್ರ, ಅದಕ್ಕೂ ವಿಜಯಪುರ ಅಂತಾರೆ. ನಮ್ದೊಂದು ವಿಜಯಪುರ. ಯಾವ ವಿಜಾಪುರ ಅಂತಂದ್ರ ಗೋಳಗುಮ್ಮಟ ಐತಲ್ರಿ, ಆ ವಿಜಾಪುರ ಯತ್ನಾಳ್ ಅವ್ರದ ವಿಜಾಪುರ ಅಂತಾರ. ಅಂದ್ರ ನಮ್ಮ ಜಿಲ್ಲೆಯನ್ನ ರಾಜ್ಯದಲ್ಲಿ ಅತ್ಯಂತ ಮೇಲೆತ್ತರಕ್ಕೆ, ಜಿಲ್ಲೆಯ ಹೆಮ್ಮೆ ಪ್ರತಿಷ್ಠೆಯನ್ನ ಮೇಲೆತ್ತರಕ್ಕೆ ತಗೊಂಡು ಹೋಗಿರುವಂತಹ ಅತ್ಯಂತ ವಿರಳ ರಾಜಕಾರಣಿಗಳು. ನೋಡ್ರಿ, ನಾವು ವಿಜಾಪುರ ಜಿಲ್ಲಾ ಹೋದ್ರೆ ಬಿಜಾಪುರ ಸಿಟಿ ಒಳಗೆ ಬಂದ್ರೆ ಇಡೀ ರಾಜ್ಯದಲ್ಲಿ ಯಾವುದೂ ಸಿಟಿ ಬಿಜಾಪುರ ಲೆವೆಲ್ ಅಭಿವೃದ್ಧಿ ಆಗಿಲ್ಲ. ಒಂದೇ ಒಂದು ರಸ್ತೆ ಹೋದಿಲ್ರಿ. ಎಲ್ಲ ರಸ್ತೆಗಳು ಹೆಂಗ ಅದ್ಭುತವಾಗಿ. ಇದು ಸಮಾಜಕ್ಕೆ ಇರುವಂತ ಕಳಕಳಿ. ಅವರು ಇರ್ಬೋದಾಗಿ ಆರಾಮಾಗಿ, ಏನೂ ಕಡಿಮೆ ಇರಲಿಲ್ಲ. ಜನರಿಗೆ ತೊಂದರೆ ಆಗಬಾರ್ದು, ಜನರು ಉದ್ಧಾರ ಆಗಬೇಕು, ಜನರು ಸುಖ ಸಮೃದ್ಧಿ ಸಂತೋಷದಿಂದ ಇದ್ರೆ ಆ ಪುಣ್ಯ ನಮಗೂ ತರ್ತದ ಅನ್ನುವಂತ ಭಾವನೆಯನ್ನು ಹೊಂದಿರುವಂತಹ ಪುಣ್ಯಾತ್ಮರು ಈ ನಾಡಿನಲ್ಲಿ ಇನ್ನೂ ಸಾಕಷ್ಟು ಹುಟ್ಟಬೇಕಾಗಿದೆ. ಆ ಕಾರ್ಯವನ್ನ ಇವತ್ತ ನಮ್ಮ ಶಿರ್ಷಾಡದ ಶ್ರೀಗಳು ಆ ಪರಂಪರೆಯನ್ನ ಮುಂದಿನ ಯುವ ಪೀಳಿಗೆಗೆ ಹಾಕಿ ಕೊಡ್ತಾ ಇದ್ದಾರೆ. ನಮ್ಮ ಸಮಾಜ, ನಮ್ಮ ಧರ್ಮದಲ್ಲಿರುವಂತಹ ಸ್ವಾಮೀಜಿಗಳು ಧರ್ಮ ಉದ್ಧಾರ ಮಾಡುವಂತಹ ಕೆಲಸ ಆಗಬೇಕು, ಧರ್ಮ ಅಭಿವೃದ್ಧಿ ಅಂತ ಮಾಡುವಂತಹ ಕೆಲಸನ ಆಗಬೇಕು, ಧರ್ಮವಂತರ ನಾಡನ್ನಾಗಿ ಬೆಳಗಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳಿದೆ. ನನಗೆ ಗೊತ್ತಿದೆ ತಾವೆಲ್ಲರೂ ಬಸವನಗೌಡ ಅವರ ಗೌಡ್ರ ಮಾತು ಕೇಳಲಿಕ್ಕೂ ಬಹಳ ಉತ್ಸುಕರಾಗಿದ್ರಿ. ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ಈ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವ ಆಧಾರಗಳನ್ನು ತೋರಬೇಕಾಗಿ ಸಮಸ್ತ ಬಾಂಧವರಲ್ಲಿ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.